Hey guys, ಎಲ್ಲರಿಗೂ ನಮಸ್ಕಾರ. Today we'll be talking about top mistakes done by web developers when they are learning development of the coding. So Mani, what is the first common mistake which normally a developer does, right? And ನಿಮ್ಮ experience ಪ್ರಕಾರ ನೀವು zero ಇಂದ ಸ್ಟಾರ್ಟ್ ಮಾಡುವಾಗ what is the common mistake you face? Yeah, I think very good topic to discuss first and foremost, Rakesh. ಯಾಕಂದ್ರೆ I think ಎಲ್ಲ ಒಂದು ಬಡ್ಡಿಂಗ್ ಇಂಜಿನಿಯರ್ಸ್ ಯಾರು ಡೆವಲಪರ್ ಆಗಬೇಕು ಅಥವಾ ಎನಿವನ್ ಹೂ ಇಸ್ ವಾಂಟ್ ಟು ಕಮ್ ಟು ದ ಡೆವಲಪ್ಮೆಂಟ್ ಫೀಲ್ಡ್ ಅವರು ಮಾಡುವಂತ ಕೆಲವು ಮಿಸ್ಟೇಕ್ಸ್ ಬಗ್ಗೆ ಅಥವಾ ನಾನು ಪರ್ಸನಲಿ ನನ್ನ ಒಂದು ಜರ್ನಿಯಲ್ಲಿ ಮಾಡಿರುವಂತ ಮಿಸ್ಟೇಕ್ಸ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರಲ್ಲಿ ಮೇನ್ ಆಗಿ ವಾಟ್ ಐ ಫೀಲ್ ಇಸ್ ದಟ್ ದ ಮೋಸ್ಟ್ ಯೂಸೇಜ್ ಆಫ್ ಕಾಪಿ ಪೇಸ್ಟಿಂಗ್ ಆಫ್ ಪೀಸ್ ಆಫ್ ಕೋಡ್. ಕರೆಕ್ಟ್ ಅಲ್ಲ? ಈಗ ಚಾಟ್ ಜಿಪಿಟಿ ಅಥವಾ ನಿಮ್ದು ಸ್ಟ್ಯಾಕ್ ಓವರ್ ಫ್ಲೋ ಮೊದ್ಲಿಂದನೇ ಇದೆ. ಚಾಟ್ ಜಿಪಿಟಿ ಅಥವಾ ಎನಿ ಅದರ್ ಜೆನ್ ಇಂದ ನೀವೇನು ಕೋಡ್ ತೆಗೆದು ಹಾಕ್ತಿರೋ, ಸೊ ಐ ಫೀಲ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ನಾಟ್ ಅವೇರ್ ಆಫ್ ದ ಫ್ಯಾಕ್ಟ್ ದಟ್ ಅವ್ರು ಏನು ಕಾಪಿ ಪೇಸ್ಟ್ ಮಾಡ್ತಿದ್ದಾರೆ ಅಂತ. ರೈಟ್, ಬ್ಲೈಂಡ್ಲಿ ಕೋಡ್ ಅನ್ನು ತೆಗೆದು ಹಾಕ್ತಿದ್ದಾರೆ, ಅದನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ವಿದೌಟ್ ನೋಯಿಂಗ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಹ್ಯಾಪನಿಂಗ್. ರೈಟ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಅಗ್ರಿ ಟು ಮೈ ಪಾಯಿಂಟ್ ಅಂಡ್ ಟು ಅನ್ ಎಕ್ಸ್ಟೆಂಟ್ ನಾನು ಕೂಡ ಇದನ್ನು ಮಾಡಿದ್ದೇನೆ ನನ್ನ ಒಂದು ಕರಿಯರ್ ಅಲ್ಲಿ. ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್, ಕಾಪಿ ಪೇಸ್ಟ್ ಮಾಡೋದ್ರಲ್ಲಿ ನಾನು ಏನು ಅಗೇನ್ಸ್ಟ್ ಇಲ್ಲ, ಬಿಕಾಸ್ ನಿಮ್ಮ ಟೈಮ್ ಕಾಂಪ್ಲೆಕ್ಸಿಟಿ ಮತ್ತೆ ಸ್ಪೇಸ್ ಕಾಂಪ್ಲೆಕ್ಸಿಟಿ ನೋಡುವಾಗ ಯು ಹ್ಯಾವ್ ಟು ಕಂಪ್ಲೀಟ್ ಥಿಂಗ್ಸ್ ಕ್ವಿಕರ್, ರೈಟ್? ಬಟ್ ನೀವು ಏನು ಕಾಪಿ ಪೇಸ್ಟ್ ಮಾಡ್ತಿರಲ್ಲ ಅದ್ರ ಬಗ್ಗೆ ಒಂದು 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 ಮಾಹಿತಿ ಗೊತ್ತಿದ್ರೆ, ಅಥವಾ ಇಫ್ ಯು ಹ್ಯಾವ್ ಅನ್ ಅಬಿಡೆಂಟ್ ಇನ್ಫಾರ್ಮೇಶನ್ ಅಬೌಟ್ ವಾಟ್ ಯು ಆರ್ ಟ್ರೈಂಗ್ ಟು ಡೂ, ದೆನ್ ಐ ಫೀಲ್ ಕಾಪಿ ಪೇಸ್ಟಿಂಗ್ ಇಸ್ ನಾಟ್ ಅಟ್ ಆಲ್ ಅನ್ ಇಶ್ಯೂ. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಫೇಲಿಂಗ್ ಹಿಯರ್, ಆರ್ ಡೆವಲಪರ್ಸ್ ಆರ್ ಫೇಲಿಂಗ್ ಹಿಯರ್, Rakesh. Sure. I think even senior developers copy paste. Yes. That is the hard reality. Yes. Copy paste ಮಾಡ್ತಾರೆ, ಆದ್ರೆ ಯಾಕೆ ಮಾಡ್ತಾರೆ, what is the concept when you ಹೇಳಿದಾಗೆ, that is very important. Clarity of thoughts, that is more important is what I figured out. ವಿಡಿಯೋ ಮುಂದುವರ್ಸೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಮೈಕ್ರೋಡಿಗ್ರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಿಸ್ಟೇಕ್ ರಾಕೇಶ್ ನಾನು ನೋಡಿರೋದು ಏನಂತ ಹೇಳಿದ್ರೆ, ಈಸಿಯಾಗಿ ಯೂಸ್ ಮಾಡುವಂತ ಸೊಲ್ಯೂಷನ್ ಹುಡುಕಲ್ಲ ಬಿಗಿನರ್ಸ್, ರೈಟ್? ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ನಾಲೆಜ್ ಅಂತ ನನ್ನ ಒಂದು ಅಭಿಪ್ರಾಯ. ಸೇ ಫಾರ್ ಎಕ್ಸಾಂಪಲ್, ನಾನೊಂದು ಎಕ್ಸಾಂಪಲ್ ಕೊಡ್ತಿದ್ದೇನೆ. ಅಥೆಂಟಿಕೇಶನ್ ಪ್ರೊಸೆಸ್ ಮಾಡುವುದು ಒಂದು ವೆಬ್ ಡೆವಲಪ್ಮೆಂಟ್ ಇಟ್ ಇಸ್ ಅ ವೆರಿ ಕ್ರಿಟಿಕಲ್ ಥಿಂಗ್ ಅಕಾರ್ಡಿಂಗ್ ಟು. ಅಥೆಂಟಿಕೇಶನ್ ಅಂದ್ರೆ ನನಗೆ ಅಮೆಜಾನ್ ಹೋಗಿ ಲಾಗಿನ್ ಮಾಡುವಂತ ಒಂದು ಪ್ರೊಸೆಸ್ ಇದೆ ಅಲ್ಲ, ಅಥವಾ ನಿಮ್ಮ ಸೋಷಿಯಲ್ ಲಾಗಿನ್ ಅಂತ ಫೇಸ್ಬುಕ್ ಅಥವಾ ಗೂಗಲ್ ಲಾಗಿನ್ ನೀವೇನ್ ಮಾಡ್ತೀರಿ, ಅದನ್ನು ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ನಾಲೆಜ್ ದೇರ್ ಆರ್ ಮೆನಿ ಲೈಬ್ರರೀಸ್ ವಿಚ್ ಡಸ್ ಇಟ್ ಆಟೋಮ್ಯಾಟಿಕಲಿ ಫಾರ್ ಯು. ಸೇ ಫಾರ್ ಎಕ್ಸಾಂಪಲ್ ಪಾಸ್ಪೋರ್ಟ್ JS ಅಂತ ಹೇಳ್ಬಿಟ್ಟು ಒಂದು ಲೈಬ್ರರಿ ಇದೆ ವಿಚ್ ಡಸ್ ಇಟ್ ಆಟೋಮ್ಯಾಟಿಕಲಿ ಫಾರ್ ಯು. ಏನ್ ಮಾಡ್ಬೇಕು ಅಂತಿಲ್ಲ, ಯು ಹ್ಯಾವ್ ಟು ಗೆಟ್ ದ ಟೋಕನ್ ಅಂಡ್ ದಿ ID ಫ್ರಮ್ ದ ಗೂಗಲ್ ಅಂಡ್ ಯು ಹ್ಯಾವ್ ಜಸ್ಟ್ ಇಂಟಿಗ್ರೇಟ್ ಇಟ್. ಬಟ್ ಬಿಗಿನಿಂಗ್ ಆಗಿರುವವರಿಗೆ ಇದ್ರ ಬಗ್ಗೆ ಇರುವಂತ ನಾಲೆಜ್ ಇರುವುದಿಲ್ಲ, ಸೊ ದೇ ಟ್ರೈ ಟು ಓವರ್ ಕಾಂಪ್ಲಿಕೇಟ್ ದ ಸೊಲ್ಯೂಷನ್ ವೆನ್ ಯು ಹ್ಯಾವ್ ಆಲ್ರೆಡಿ ಓಪನ್ ಸೋರ್ಸ್ ಸೊಲ್ಯೂಷನ್ ಇದೆ. ಓಪನ್ ಸೋರ್ಸ್ ನವರು ತುಂಬಾ ಸೊಲ್ಯೂಷನ್ಸ್ ರೆಡಿ ಮಾಡಿ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡೋದನ್ನು ಬಿಟ್ಟು ಐ ಫೀಲ್ ಸ್ಟ್ಯಾಂಡರ್ಡೈಸ್ಡ್ ವೇ ಅಲ್ಲಿ ನೀವು ಹೋಗುವಾಗ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಸೊ ವೈ ಡಸ್ ಇಟ್ ಹ್ಯಾಪನ್ ನಾರ್ಮಲಿ? ಇಫ್ ಐ ಆಮ್ ಲರ್ನಿಂಗ್ ಸೆಲ್ಫ್, ನಂಗೆ ಅದು ಹೇಳೋದಿಲ್ಲ ಯಾರು. ಐ ಎಂಡ್ ಅಪ್ ಮೇ ಬಿ ರೈಟಿಂಗ್ ದ ಕೋಡ್ ಮೈ ಸೆಲ್ಫ್. ಅಥೆಂಟಿಕೇಶನ್ ನಮ್ಮ ಕಾಲೇಜ್ ಪ್ರಾಜೆಕ್ಟ್. ಸೊ ವಾಟ್ ಡು ಯು ಸಜೆಸ್ಟ್? ಡು ಯು ಸಜೆಸ್ಟ್ ಮೆಂಟರ್ಶಿಪ್ ಇರಬಹುದು, ಗೈಡೆನ್ಸ್ ಇರಬಹುದು? Absolutely. I would highly recommend having a very good understanding of documentation. One, and also having a mentor is very important. When I became a developer, I had one senior in my college. ಅವರ ಜೊತೆ ನಾನು ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡ್ತಾ ಬಂದಿರೋದು ರಾಕೇಶ್. ಓಕೆ, ಸೊ ಅವರ ಜೊತೆ ಬಂದಾಗ ಈ ಪ್ರೊಸೆಸ್ ಎಲ್ಲ ನಂಗೆ ಆಲ್ರೆಡಿ ಗೊತ್ತಿತ್ತು. ಓಕೆ, ಸೊ ಟೈಂಗ್ ಅಪ್ ವಿತ್ ಒನ್ ಆಫ್ ಯುವರ್ ಸೀನಿಯರ್ಸ್, ಆರ್ ನೀವು ಈಗ ನಿಮ್ಮ ವರ್ಕ್ ಪ್ರೊಸೀಜರ್ ಅಲ್ಲೇ ಯಾವ್ದಾದ್ರು ಸೀನಿಯರ್ ಅಥವಾ ಮೆಂಟರ್ಸ್ ಅನ್ನು ನೀವು ಮಾಡ್ಕೊಂಡ್ರೆ ಅವರ ಕಡೆಯಿಂದ ಇದನ್ನು ಒಂದ್ಸತಿ ಕೇಳಿ ಇಂಪ್ಲಿಮೆಂಟ್ ಮಾಡೋದು ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಐ ಆಲ್ವೇಸ್ ಬೆಟ್ ಆನ್ ಪೀಪಲ್ಸ್ ಡೂಯಿಂಗ್ ಆನ್ ದೇರ್ ಓನ್. ಅವರು ಸ್ವಂತವಾಗಿ ಮಾಡೋದ್ರಲ್ಲಿ ನನ್ಗೆ ಏನು ತೊಂದರೆ ಇಲ್ಲ, ಬಟ್ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ವೆನ್ ಥಿಂಗ್ಸ್ ಆರ್ ದೇರ್ ಇನ್ ಫ್ರಂಟ್ ಆಫ್ ಯು, ಅದನ್ನ ಜಸ್ಟ್ ಯುಟಿಲೈಸ್ ಮಾಡ್ಕೊಳ್ಳಿ. ಬಿಕಾಸ್ ಐ ಆಮ್ ಅ ಜಾವಾ ಸ್ಕ್ರಿಪ್ಟ್ ಡೆವಲಪರ್ ಆರ್ ಯು ನೋ ಪೈಥನ್ ಬೆಟರ್ ದನ್ ಮೀ. ಸೊ ಅದರಲ್ಲಿ ಬರುವಂತಹ ಲೈಬ್ರರೀಸ್ ಅನ್ನು ನಾವು ಎಷ್ಟು ಯೂಸ್ ಮಾಡ್ತಿದ್ದೇವೆ ರಾಕೇಶ್, ಕರೆಕ್ಟ್ ಅಲ್ವಾ? ಈಗ ನೋಡಿ ಮೈಕ್ರೋಡಿಗ್ರಿಯಲ್ಲಿ ನಾವು ಎಷ್ಟು ಲೈಬ್ರರೀಸ್ ಅನ್ನು ಯೂಸ್ ಮಾಡ್ತಿದ್ದೇವೆ ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಗೆ, ವಿಚ್ ವಿ ವೇರ್ ನಾಟ್ ಇವನ್ ಅವೇರ್ ಆಫ್ ಲೈಕ್ ಪ್ರಾಬಬ್ಲಿ 2 years ago, ಕರೆಕ್ಟ್ ಅಲ್ವಾ? ಸೊ ಆ ಒಂದು ರೀತಿಯಲ್ಲಿ ನೋಡುದು ಅಂತಿದ್ರೆ ಐ ಥಿಂಕ್ ಓವರ್ ಕಾಂಪ್ಲಿಕೇಟ್ ಮಾಡ್ತಿದ್ದಾರೆ ಸೊಲ್ಯೂಷನ್ಸ್ ಅಲ್ಲಿ ಬಿಗಿನರ್ಸ್ ಅಂತ ನನಗೆ ಫೀಲ್ ಆಯ್ತು. Awesome. Now let's get into the technical aspects of it, right? Some of them ಈಗ ನೀವು ಕಲಿಯುವಾಗ responsiveness ಇರ್ಬೋದು, the mobile responsiveness, because if you haven't worked for a real company, ನಿಮ್ಗೆ ಐಡಿಯಾನೇ ಇರೋದಿಲ್ಲ responsiveness ಅಂದ್ರೆ. Can you talk about it? What's the common mistake? Definitely. So I started programming in 2014, Rakesh. Okay. By then mobile responsive wasn't, I would say ಅಷ್ಟೊಂದು greater need ಅಂತ ಇರ್ಲಿಲ್ಲ ಆ ಟೈಮ್ ಅಲ್ಲಿ. ಬಟ್ ಈಗ
I would say ಮೊಬೈಲ್ ಫಸ್ಟ್. yes, ನಮ್ಮ users I think 60% plus are using our applications via phone. Yeah, not the mobile app I'm trying to say. I'm trying to say the browser version of mobile browser. ಸೊ ಮೊಬೈಲ್ ಅಲ್ಲಿ ಕ್ರೋಮ್ ಅಲ್ಲಿ ನಾವು open ಮಾಡೋದು. So I would say you should, for the people who are starting web development, they should start from mobile first approach. Okay. So for that I think ತುಂಬಾ ಈಸಿ ಆಗಿರುವಂತ CSS frameworks ಬಂದಿದೆ ರಾಕೇಶ್, right? Responsive is all about CSS is what I understand. Can you give some example CSS frameworks? So ನೀವು ಹಾರ್ಡ್ ಕೋಡ್ ಆಗಿ CSS ಮಾಡೋದು ಅಂತ ಸ್ವಲ್ಪ ಕಷ್ಟ ಇದೆ. You have to work with media queries a lot. By using a CSS framework called as Tailwind CSS, which is a CSS framework which I have to say that there is a one go-to CSS framework going forward for so ಮುಂಚೆ bootstrap ಇತ್ತು, ನಾವು tailwind ಗೆ ಬಂದಿದೆ. ಯಾಕೆ ಅಂತ ಹೇಳ್ತೇನೆ, tailwind is very very easy and at the same time it is mobile first responsive. Okay, so ಇದನ್ನು ಯೂಸ್ ಮಾಡುವಾಗ ಬರುವಂತ ಗುಣ ಏನು ಅಂತ ಹೇಳಿದ್ರೆ, you need not write any CSS, you have to just write the class names. So it comes mobile first approach ಅಲ್ಲಿ ಬರ್ತದೆ. So ನಿಮಗೆ ಬೇಕಾಗಿರೋದು ಸ್ಕ್ರೀನ್ ಗೆ ನಿಮಗೆ ಅದನ್ನು ಕಂಪ್ಯಾಟಿಬಲ್ ಕಡಿಮೆ ಕೋಡ್ ಅಲ್ಲೇ you need not have a CSS file itself. ನಿಮಗೆ HTML ಅಲ್ಲೇ ಇದನ್ನು ಇಂಟಿಗ್ರೇಟ್ ಮಾಡಬಹುದು and ಆ ಮೊಬೈಲ್ ಗೆ ರೆಸ್ಪಾನ್ಸಿವ್ ಆಗಿರುವಂತ ರೀತಿಯಲ್ಲಿ ನಿಮ್ಮ ಬ್ರೇಕ್ ಪಾಯಿಂಟ್ಸ್ ಅನ್ನು ಅದೇ ರೆಡಿ ಮಾಡಿ ನಿಮಗೆ ಕೊಡ್ತದೆ. ಸೊ ಇದ್ರ ಬಗ್ಗೆ ಒಂದು ನಾಲೆಜ್ ಇಲ್ಲದವರಿಗೆ ಸ್ವಲ್ಪ ಪ್ರಾಬ್ಲಮ್ ಆದಿತ್ತು ಬಿಕಾಸ್ ಆಫ್ ಮೀಡಿಯಾ ಕ್ವೆರಿ ಥಿಂಗ್. ಬಟ್ ಇಂತ ಒಂದು ರಿಸರ್ಚ್ ಮಾಡೋದು ಅತಿ ಮುಖ್ಯ ರಾಕೇಶ್ ಇನ್ ಟರ್ಮ್ಸ್ ಆಫ್ ಮೊಬೈಲ್ ರೆಸ್ಪಾನ್ಸ್ ಆರ್ ಇಫ್ ಯು ಆರ್ ಗೋಯಿಂಗ್ ಇನ್ ಟು ದ ಡಿಸೈನ್ ವೇ ಆಫ್ ಯುವರ್ ಕರಿಯರ್. Interesting. So I think when we are talking about mobile responsive, there is something called cross browser. Correct. Cross browser ಅಂದ್ರೆ Firefox ಗೆ ಬೇರೆ ಎಕ್ಸ್ಪೀರಿಯನ್ಸ್ ಇರ್ತದೆ, Chrome ಅಲ್ಲಿ ಬೇರೆ ಎಕ್ಸ್ಪೀರಿಯನ್ಸ್ ಇದೆ. It might break. We have seen it breaks in Internet Explorer. Correct. Which is the default browser in Windows. Correct. So should they be careful? Have you done that same mistake before? Yeah. So I would say why? Because ಈಗಲೂ ನಿಮ್ಮ ಮೈಕ್ರೋಸಾಫ್ಟ್ ಎಡ್ಜ್ ಅಂಡ್ ಮೈಕ್ರೋಸಾಫ್ಟ್ there is a new older compatible browser ಏನಿದೆ ನಾವು ಏನ್ ಮಾತಾಡ್ತೇವೆ, ಅದು ಇಟ್ ಡಸಂಟ್ ಸಪೋರ್ಟ್ ES6 ಆಫ್ ಜಾವಾಸ್ಕ್ರಿಪ್ಟ್. ECMAScript 6 ಅನ್ನು ಅದು ಸಪೋರ್ಟ್ ಮಾಡುವುದಿಲ್ಲ. ಸೊ ಎನಿ ಟೆಕ್ನಾಲಜಿ ವಿಚ್ ಯು ಆರ್ ಎನಿ ಹೊಸದಾಗಿ ಬಂದಿರುವಂತ ಇನೋವೇಟಿವ್ ಅಪ್ರೋಚಸ್ ನೀವು ಜಾವಾಸ್ಕ್ರಿಪ್ಟ್ ಅಲ್ಲಿ ತಗೊಂಡ್ರೆ ಆ ಬ್ರೌಸರ್ ಅಲ್ಲಿ ವರ್ಕ್ ಆಗುದಿಲ್ಲ ಅದು. ಬಿಕಾಸ್ ಕ್ರೋಮ್, ಫೈರ್ಫಾಕ್ಸ್, ಸಫಾರಿ ಅಂಡ್ ಆಲ್ ಸಪೋರ್ಟ್ಸ್ ES6. ಬಟ್ ಇನ್ನು ಓಲ್ಡ್ ಕಂಪ್ಯಾಟಿಬಲ್ ಬ್ರೌಸರ್ಸ್ ಅದನ್ನು ಸಪೋರ್ಟ್ ಮಾಡೋದಿಲ್ಲ ರಾಕೇಶ್. ಸೊ ಇಂಥ ಇಶ್ಯೂಸ್ ಬರ್ತದೆ. ಸೊ ಐದರ್ ಯು ಹ್ಯಾವ್ ಟು ಕಂಪೈಲ್ ಯುವರ್ ಕೋಡ್ ವಯಾ ಯೂಸಿಂಗ್ ಬೇಬಲ್, ಯು ಕ್ಯಾನ್ ಡೂ ದಟ್. ಇಫ್ ಯು ಡೂ ದಟ್ ದೆನ್ ಇಟ್ ವರ್ಕ್ಸ್ ಇನ್ ಲೋವರ್ ಕೇಸ್ ಬ್ರೌಸರ್ಸ್. ಇಲ್ಲ ಅಂತಿದ್ರೆ ಯು ಹ್ಯಾವ್ ಟು ಅಪ್ಗ್ರೇಡ್ ಯುವರ್ ಬ್ರೌಸರ್ಸ್ ಕಂಪ್ಯಾಟಿಬಲ್ ವರ್ಷನ್. ಸೊ ಇದೆರಡೇ ಆಪ್ಷನ್ಸ್ ಈಗ ಇರೋದು. ಬಟ್ ಡೋಂಟ್ ಎಕ್ಸ್ಪೆಕ್ಟ್ ದೀಸ್ outdated browsers. That's what my to add to that point, right? I had that experience in TCS. Correct. So nice. So we used to test it in Chrome, Firefox, Internet Explorer. ಕೆಲವರು ಬಂದ್ಕೊಂಡು ಆಗ ಟೆಸ್ಟಿಂಗ್ ಗೆ ಹೋಗುವಾಗ we get defects. Yes. Defects ಏನಿರ್ತದೆ, ಈ ಬ್ರೌಸರ್ ಅಲ್ಲಿ ವರ್ಕ್ ಆಗೋದಿಲ್ಲ, ಮೊಬೈಲ್ ಅಲ್ಲಿ ಇದು ವರ್ಕ್ ಆಗೋದಿಲ್ಲ, because Vivo will have a different browser of their own. True. So cross browser compatibility is very important as a developer. Very very important. Maybe fresher ಆಗಿ ಹೋಗುವಾಗ ಅವರು maybe YouTube ಅಲ್ಲಿ ಎಲ್ಲ ಕಲ್ತ್ರೆ they won't get that idea unless they you are working in corporate. And same thing happens for your mobile screens also, if I'm not wrong. Mobile responsive ಮಾಡಿದ್ರೂ iPhone the size is smaller compared to your Samsung phone, right? ಅದರಲ್ಲೂ ಕೆಲ issues ಬರ್ತದೆ. I think if you can sort it out, I think that would be awesome. And the other mistakes what I see, Rakesh, even you can build applications and I can build applications, right? But how many of you can build a performance optimized application? Okay, interesting point. Correct. Performance ಎಲ್ಲ ಮಿಸ್ ಮಾಡಿ. Yes. ನಾವು ಕಾಲೇಜಸ್ ಅಲ್ಲಿ ಇರಬೇಕು ಅಂತಿದ್ರು ಅಥವಾ ನಮ್ಮ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತಿದ್ರು, ಒಟ್ರಾಸಿ ನಮ್ಗೆ ಔಟ್ಪುಟ್ ಬಂದ್ರೆ ಆಯ್ತು ಸ್ಕ್ರೀನ್ ಅಲ್ಲಿ. If I get what I have done, I'm happy with that. But how many of you are thinking about the space and the time complexity? So what is a performance based ಅಂದ್ರೆ how can you define it's a performance? True. So why are we building applications for people to come or for our users to use? So ನಮ್ಮ ಯೂಸರ್ಸ್ ಬಂದ್ಬಿಟ್ಟು they come from say tier 2 tier 3 towns. ಹಳ್ಳಿಯಲ್ಲಿ ಕೂತ್ಕೊಂಡು ಮೊಬೈಲ್ ಇಂಟರ್ನೆಟ್ ಅಲ್ಲಿ ವೆಬ್ಸೈಟ್ ಓಪನ್ ಮಾಡ್ತಾರೆ. So how do you define a performance for that kind of use? I would put the other way around. Say for example ನಮ್ಮ MicroDegree application ಅಲ್ಲಿ ಒಂದು ಬಿಗ್ ಫ್ರೈಡೆ ಸೇಲ್ ನಡೀತಾ ಇದೆ, ಅಥವಾ ಒಂದು ಆಫರ್ ಅಥವಾ ಡಿಸ್ಕೌಂಟ್. ಈಗ ನಾವು ಯುಗಾದಿಗೆ ಏನೋ ಆಫರ್ ಕೊಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಒಂದು ಆಫರ್ ನಡೀತಾ ಇದೆ. ಆ ಆಫರ್ ಅನ್ನು ನಮ್ಮ ಸ್ಟೂಡೆಂಟ್ಸ್ ಗೆ ಎಲ್ಲರಿಗೂ ನಾವು ಹೇಳಿದ್ದೇವೆ. ಸೊ ವಿ ಹ್ಯಾವ್ 27,000 plus learners learning in our platform. So 27,000 ಜನರು ಒಂದೇ ಟೈಮ್ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡಿದ್ರೆ that means we are receiving 27,000 requests at the same time. 27,000 ರಿಕ್ವೆಸ್ಟ್ ಒಟ್ಟಿಗೆ ಬಂದಾಗ್ಲೂ ನಿಮ್ಮ ಅಪ್ಲಿಕೇಶನ್ ಎಲ್ಲರಿಗೂ ವಿಸಿಬಲ್ ಆಗಿರ್ಬೇಕು, ಕ್ರಾಶ್ ಆಗಬಾರ್ದು.
ನಮ್ಮ VTO ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್. ಎಕ್ಸಾಕ್ಟ್ಲಿ. ನೀವೇ ನೋಡಿರ್ಬೋದು ಗೈಸ್, ಎಷ್ಟು ಅಪ್ಲಿಕೇಶನ್, ಒಂದು 10 ಜನ ಒಟ್ಟಿಗೆ VTO ಅಪ್ಲಿಕೇಶನ್ಸ್ ಅಥವಾ VTO ವೆಬ್ಸೈಟ್ ನೋಡಿದಾಗ ಅದು ಕ್ರಾಶ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಅಸ್ ನಾನ್ ಪರ್ಫಾರ್ಮೆನ್ಸ್ ಆಪ್ಟಿಮೈಸ್ಡ್ ಅಪ್ಲಿಕೇಶನ್. ಸೊ ದಟ್ಸ್ ಅ ಸರ್ವರ್ ರಿಲೇಟೆಡ್ ಒನ್ಸ್ ದೇ ಹ್ಯಾವ್ ಟು ಬಿ. Yes, we have to be very clear ಅಲ್ಲ, ಬಿಕಾಸ್ ಅಪ್ಲಿಕೇಶನ್ ಬಿಲ್ಡ್ ಮಾಡೋದು, ಅಪ್ಲಿಕೇಶನ್ ಶುಡಂಟ್ ಗೋ ಡೌನ್. ನೀವು ಅಮೆಝಾನ್ ಎಂಬ ಎಕ್ಸಾಂಪಲ್ ನಾನು ಕೊಡ್ತೇನೆ ರಾಕೇಶ್. 1 ನಿಮಿಷದಲ್ಲಿ 1 ಮಿಲಿಯನ್ ರಿಕ್ವೆಸ್ಟ್ ಎಲ್ಲ ಬರ್ತದೆ ಕೆಲವು ದಿನ, 1 ನಿಮಿಷದಲ್ಲಿ ನಾನು ಹೇಳ್ತೀನಿ, ನಾಟ್ ಇವನ್ ಇನ್ ಅ ಡೇ. ಬಟ್ ಸ್ಟಿಲ್ ಎಲ್ಲಿಯಾದ್ರೂ ನೋಡಿದ್ರೆ ಅಪ್ಲಿಕೇಶನ್ ಡೌನ್ ಆಗೋದು ಇಲ್ಲ, ಬಿಕಾಸ್ ಇಟ್ ಹಸ್ ಬಿನ್ ಬಿಲ್ಡ್ ದಟ್ ವೇ. ಇಟ್ ಇಸ್ ಪರ್ಫಾರ್ಮೆನ್ಸ್ ಆಪ್ಟಿಮೈಸ್ಡ್ ಅಂತ ಹೇಳ್ಬೋದು. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಪ್ಲಿಕೇಶನ್ ಕ್ರಾಶ್ ಆಗಲ್ಲ. ಸೊ ಅಂತ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಲಿಕ್ಕೆ ಆಗ್ಬೇಕು ಅಂತಿದ್ರೆ ಯು ಹ್ಯಾವ್ ಟು ಬಿ ಟೆಕ್ನಿಕಲಿ ವೆರಿ ಸೌಂಡ್. ಅದು ಬಿಗಿನರ್ಸ್ ಗೆ ನಾನು ಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಇಫ್ ಯು ಆರ್ ಗ್ರೋಯಿಂಗ್, ಲೈಕ್ ಸೇ ಫಾರ್ ಎಕ್ಸಾಂಪಲ್ 2 years ಎಕ್ಸ್ಪೀರಿಯನ್ಸ್ ಆಗುವಾಗ, ಅಥವಾ ಇಫ್ ಯು ಆರ್ ಲೀಡಿಂಗ್ ಅ ಟೀಮ್, ದೆನ್ ಯು ಶುಡ್ ಬಿ ವೆರಿ ಕ್ಲಿಯರ್ ಅಬೌಟ್ ಇಟ್. ಫಾರ್ ಎಕ್ಸಾಂಪಲ್ ಕೊಡೋದು ಅಂತಿದ್ರೆ ಮೈಕ್ರೋ ಸರ್ವಿಸಸ್ ಒಂದು ಎಕ್ಸಾಂಪಲ್ ಅನ್ನು ನನಗೆ ಕೊಡಬಹುದು ಫಾರ್ ದ ಪೀಪಲ್ ಹೂ ರಿಯಲಿ ಇಂಟ್ರೆಸ್ಟೆಡ್. Another aspect of, I think, performance, this was from the server side. Yes. How about the images irbodu, JS code? Very good, very valid point. So how do you make sure that performance is better? Very valid point, Rakesh. So there is something called as lazy loading. I think there is a concept called as lazy loading in JavaScript. Andre when a person comes to a website, ಅವರಿಗೆ ಅಂತ ವಾಟ್ ವಿ ಕ್ಯಾನ್ ಸೇ ಹೀರೋ ಇಮೇಜ್ ಅಂತ ನಾವೇನು ಕರೀತೇವೆ, ಆ ಹೀರೋ ಇಮೇಜ್ ಆದ ನಂತರ ಅದ್ರ ಕೆಳಗೆ ಏನ್ ಬರ್ತದೆ ಅದೆಲ್ಲ ಇನಿಷಿಯಲಿ ಲೋಡ್ ಆಗ್ಬೇಕಾದ ಅವಶ್ಯಕತೆ ಇಲ್ಲ. ಅವರು ಕೆಳಗಡೆ ಸ್ಕ್ರೋಲ್ ಆದಾಗ, ಸೇ ಫಾರ್ ಎಕ್ಸಾಂಪಲ್ ಒಂದು ಅಬೌಟ್ ಸೆಕ್ಷನ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಕೆಳಗೆ ಆ ಅಬೌಟ್ ಸೆಕ್ಷನ್ ಗೆ ಹೋದಾಗ ಮಾತ್ರ ಅಬೌಟ್ ಸೆಕ್ಷನ್ ಇದು ಕಾಂಟೆಂಟ್ ಅಥವಾ ಇಮೇಜ್ ಲೋಡ್ ಆದ್ರೆ ಸಾಕು, ಅಲ್ಲಿವರೆಗೂ ಲೋಡ್ ಆಗ್ಬೇಕು ಅಂತ ಇಲ್ಲ. ಸೊ ವೆನ್ ಯು ಆರ್ ಲೋಡಿಂಗ್ ದಿ ಎಂಟೈರ್ ಅಪ್ಲಿಕೇಶನ್ ಅಟ್ ಒನ್ಸ್, ಕ್ರಾಶ್ ಆಗುವಂತ ಸಾಧ್ಯತೆ ಇದೆ, ಬಿಕಾಸ್ ಇಮೇಜಸ್ ಆರ್ ಮಲ್ಟಿ ಮೀಡಿಯಾ ಕಂಟೆಂಟ್ಸ್ ಅಂತ ನಾವು ಕರೀತೇವೆ. ಇಟ್ಸ್ ನಾಟ್ ಅ ಟೆಕ್ಸ್ಟ್ ಫಾರ್ಮ್ಯಾಟ್ and they are heavy, ಅಂದ್ರೆ ವೆರಿ ಹೆವಿ. ಸೊ GB ಲೆಕ್ಕದಲ್ಲಿ ಅಥವಾ MB ಲೆಕ್ಕದಲ್ಲಿ ಬರುವಾಗ ಅದು ಲೋಡ್ ಮಾಡೋದು ಈಸಿ ಇಲ್ಲ. ಸೊ ದೇರ್ ಆರ್ ಫ್ಯೂ ಕಂಪ್ರೆಷನ್ ಟೂಲ್ಸ್. ಈಗ ಸೇ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ JS ಅಂತ ಹೇಳ್ಬಿಟ್ಟು ಒಂದು ಫ್ರೇಮ್ ವರ್ಕ್ ಇದೆ ಜಾವಾಸ್ಕ್ರಿಪ್ಟ್ ಅಲ್ಲಿ, ಅದರಲ್ಲಿ ದೇರ್ ಇಸ್ ಅನ್ ಇಮೇಜ್ ಆಪ್ಟಿಮೈಸೇಷನ್ ಟೂಲ್. ಆಟೋಮೆಟಿಕಲಿ ನೆಕ್ಸ್ಟ್ JS ನಿಮ್ಗೆ ನಿಮ್ಮ ಬ್ರೌಸರ್ ಗೆ ಬೇಕಾಗುವಂತ ರೀತಿಯಲ್ಲಿ ಇಮೇಜ್ ಅನ್ನು ಕಂಪ್ರೆಸ್ ಮಾಡಿ ಕೊಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ಒಂದು 10 MB ನಿಮ್ಮ ಇಮೇಜ್ ಇದ್ರೆ 1 MB ಗೆ ಕನ್ವರ್ಟ್ ಮಾಡಿ ಕೊಡುತ್ತೆ. Okay, interesting. when the page loads ಅಲ್ಲ 1 MB ಅಲ್ಲಿ ನಿಮ್ಗೆ ನಿಮ್ಮ ರನ್ ಟೈಮ್ ಅಲ್ಲೇ ಮಾಡ್ತದೆ, ರನ್ ಟೈಮ್ ಅಲ್ಲಿ ಮಾಡ್ತದೆ, ರನ್ ಟೈಮ್ ಅಲ್ಲಿ, ಆರ್ ಯು ಕ್ಯಾನ್ ಡೂ ಇಟ್ ಇನ್ ಅ ಬಿಲ್ಡ್ ಟೈಮ್ ಆಲ್ಸೋ. ಅಗೇನ್ ಐ ಡೋಂಟ್ ವಾಂಟ್ ಟು ಗೆಟ್ ಡೀಪ್ ದೇರ್. ಸ್ಟಾಟಿಕ್ ಸೈಟ್ ಜನರೇಷನ್, ಸರ್ವರ್ ಸೈಟ್ ರೆಂಡರಿಂಗ್ ಅಂತ ನಾವೇನ್ ಕರೀತೇವೆ, ಜಾಸ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ಸಪರೇಟ್ ವಿಡಿಯೋದಲ್ಲಿ ಅದನ್ನ ಮಾಡುವ. ಸೊ ರಾಕೇಶ್, ಐ ಥಿಂಕ್ ಒನ್ ಮೋರ್ ಬಿಗ್ಗೆಸ್ಟ್ ಅಕಾರ್ಡಿಂಗ್ ಟು ಮೀ ನನ್ಗೆ ಫೀಲ್ ಆಗಿರೋದು, ಐ ಆಮ್ ಅ ಹ್ಯೂಜ್ ಡಾಕ್ಯುಮೆಂಟೇಶನ್ ಫ್ಯಾನ್, ಅಂದ್ರೆ ಅಫಿಷಿಯಲ್ ಡಾಕ್ಯುಮೆಂಟೇಶನ್ ಫ್ಯಾನ್. ಆಯ್ತಾ, ನಾನು ತುಂಬಾ ನನ್ನ ಜೂನಿಯರ್ಸ್ ಹತ್ರ ಮಾತಾಡುವಾಗ ನನ್ಗೇನ್ ಅರ್ಥ ಆದದ್ದು ಅಂತ ಹೇಳಿದ್ರೆ, ದೇ ಆರ್ ಮೋರ್ ಲರ್ನಿಂಗ್ ಟುವರ್ಡ್ಸ್ ದ ವಿಡಿಯೋ ಪಾರ್ಟ್, ಅಂದ್ರೆ ವಿಡಿಯೋ ಟ್ಯೂಟೋರಿಯಲ್ಸ್ ಇಂದ ಕಲಿತಿದ್ದಾರೆ ಒಂದು ಹೊಸ ಕಾನ್ಸೆಪ್ಟ್. ಗೋ ಟು ಥಿಂಗ್ ಬಿಕಾಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ ಅಡ್ವೆಂಟ್, ಆರ್ ಎಷ್ಟು ಆನ್ಲೈನ್ ಟ್ಯೂಟೋರಿಯಲ್ಸ್ ಬಂದಿದ್ದಾರೆ ಅಂತ ಹೇಳಿದ್ರೆ, ಇಂಟರ್ನೆಟ್ ಇಸ್ ಫ್ಲಡ್ಡೆಡ್ ವಿತ್ ಆನ್ಲೈನ್ ರಿಸೋರ್ಸಸ್. ರಾಕೇಶ್, ಗೊತ್ತಿದ್ದಲ್ಲ, ಯು ಆರ್ ಸೆಲ್ಫ್ ಅ ಕ್ರಿಯೇಟರ್ ಅಂಡ್ ಐ ಆಮ್ ಆಲ್ಸೋ ಅ ಜಾವಾಸ್ಕ್ರಿಪ್ಟ್ ಕ್ರಿಯೇಟರ್. ಸೊ ಬಟ್ ಹೌ ಇಂಪಾರ್ಟೆಂಟ್ ಈಸ್ ಡಾಕ್ಯುಮೆಂಟೇಶನ್, ರಾಕೇಶ್? ಅದ್ರ ಅಲ್ವಾ ನಿಮ್ಮ ಟೈಮ್ ಅಲ್ಲಿ ನಾನು ಹೇಳ್ತಾ ಇರೋದು, ಯು ಆರ್ ಲೈಕ್ ಐ ಥಿಂಕ್ ಪ್ರಾಬ್ಲಿ ಲೇಟ್ 2000s ಅಲ್ಲಿ ನೀವು ನೋಡೋದು ಅಂತಿದ್ರೆ ಈ ಯೂಟ್ಯೂಬ್ ಅಷ್ಟು ಗ್ರೇಟ್ ಆಗಿ ಬಂದಿರಲಿಲ್ಲ. ನಮ್ಮ ಟೈಮ್ ಅಲ್ಲಿ ಬ್ಲಾಗ್ಸ್, ಎಸ್ ಎಕ್ಸಾಕ್ಟ್ಲಿ. ಬಟ್ ಅಫಿಷಿಯಲ್ ಡಾಕ್ಯುಮೆಂಟೇಶನ್ ಈಸ್, ಐ ಫೀಲ್, ಇಸ್ ದ ಮೋಸ್ಟ್ ಕ್ರಿಟಿಕಲ್ ಥಿಂಗ್, ರಾಕೇಶ್. ಬಟ್ ದಟ್ ಇಸ್ ಬೋರಿಂಗ್ ಅಲ್ವಾ? ಹೂ ವಿಲ್ ಗೋ ಅಂಡ್ ಚೆಕ್ ದ ಡಾಕ್ಯುಮೆಂಟೇಶನ್? 100% true. But I want the students to grind through it. You have to make it as a practice. ಗೊತ್ತಾಯ್ತಾ? ನಿಮ್ಗೆ ಸಡನ್ ಆಗಿ ಎಲ್ಲಿಯಾದ್ರೂ ಈಗ ನೀವೊಂದು ಹೊಸ ಲ್ಯಾಂಗ್ವೇಜ್ ಕಲಿತಾ ಇದ್ದೀರಿ, ನೀವು ಕಲ್ತ್ರಿ 70% ಕಲ್ತ್ರಿ, ಬಟ್ ಅದ್ರಲ್ಲಿ ಏನಾದ್ರೂ ಒಂದು ಚಿಕ್ಕ ಇಶ್ಯೂಸ್ ಬಂದ್ರೆ ನಿಮ್ಗೆ ಅದು ವಿಡಿಯೋದಲ್ಲಿ ಸಿಗ್ಬೇಕು ಅಂತ ಇಲ್ಲ. ಸೊ ಎಲ್ಲ ನಿಟ್ಟಿ ಗ್ರಿಟಿ ಡೀಟೇಲ್ಸ್ ನಿಮ್ಮ ಅಫಿಷಿಯಲ್ ಡಾಕ್ಯುಮೆಂಟೇಶನ್ ಅಲ್ಲಿ ಬರ್ತದೆ. ಸೊ ವಾಟ್ ಯು ಆರ್ ಸೇಯಿಂಗ್ ಇಸ್, ಇಫ್ ಐ ಗೆಟ್ ಅ ಬಗ್ ಆರ್ ಎರರ್ ವೆನ್ ಐ ಆಮ್ ಡೂಯಿಂಗ್, ಸೊ ಒಂದು ಫಸ್ಟ್ ಅಪ್ರೋಚ್ ಇಸ್ ನಾರ್ಮಲಿ ಗೂಗಲ್ ಅಲ್ಲಿ ಹೋಗಿ ಹಾಕು, ಅಥವಾ ಸ್ಟ್ಯಾಕ್ ಓವರ್ಫ್ಲೋ ಅಲ್ಲಿ ಹೋಗಿ ಕ್ವೆಶ್ಚನ್ ಕೇಳಿ. But parallelly, you should also go to official document, check if there is any small thing, because sometimes on the error bandre it takes hours to debug. Correct. So ಇದೆಲ್ಲ ನಿಮ್ದು ವಿಡಿಯೋದಲ್ಲಿ ಸಿಗ್ಬೇಕು ಅಂತ ಇಲ್ಲ, ಅಷ್ಟು ನಿಟಿಗ್ರಿಟೀಸ್ ಅಲ್ಲಿ ಯಾರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುದಿಲ್ಲ. ಈ ಒಂದು ಡಾಕ್ಯುಮೆಂಟೇಶನ್ ಗೆ ಹೋಗುವಾಗ, ಬಿಕಾಸ್ ಐ ಫಿಗರ್ಡ್ ಔಟ್, ನಾನು ಪರ್ಸನಲ್ ನನ್ನ ಒಪಿನಿಯನ್ ಅಲ್ಲಿ ಹೇಳ್ತಾ ಇರೋದು, ವೆನ್ ಐ ಸ್ಟಾರ್ಟೆಡ್ ನೆಕ್ಸ್ಟ್ JS in 2021, ನೆಕ್ಸ್ಟ್ JS ಅಲ್ಲಿ ಇಷ್ಟು ದೊಡ್ಡ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋಸ್ ಗಳು ಇರಲಿಲ್ಲ, because it was a new technology. It was a very new technology. I want to add that to your next point of coming new tools and so ಈ ಟೆಕ್ನಾಲಜಿ ಇರಲಿಲ್ಲ. So my go-to thing was only documentation, because I learned it from one of my European friend actually. Next JS ಯಾಕೆ ಕಲಿಬೇಕು? I happen to go through few of the community in Telegram, okay, developer community ಅಲ್ಲಿ. ಅದರಲ್ಲಿ I found a European guy, right? He was from Germany. Okay, ಅಕಾಡೆಮೈಡ್ ಅಂತ ಹೇಳ್ಬಿಟ್ಟು ಒಂದು ಚಾನಲ್ ಇದೆ, ಮ್ಯಾಕ್ಸಿಮಿಲಿಯನ್ ಶ್ವಾರ್ಟ್ಸ್ಮಿಲ್ಲರ್ ಅಂತ. ಅವರ ಡಿಸ್ಕಾರ್ಡ್ ಚಾನಲ್ ಅಲ್ಲಿ ಜಾಯ್ನ್ ಆಗಿದ್ದೆ ನಾನು. ಅಲ್ಲಿ ನೆಕ್ಸ್ಟ್ JS ಒಂದು ಕಾನ್ಸೆಪ್ಟ್ ಬಗ್ಗೆ ಗೊತ್ತಾಯ್ತು.
videos illa, we have only documentation, and that has helped me to learn and become a better developer. So you know exactly the concepts in Yes. ಹೇಗೆ ವರ್ಕ್ ಆಗ್ತದೆ, why it's working, because that part is missing probably in the YouTube or any other online tutorials, is what I understand. Interesting. I think with that, I want to ask one more question. Sure. When you jump to a community, or a Telegram community, you have the habit of jumping to the new shiny object. I was okay. I'll tell you my story. I started with Python as my first language. Then someone told that PHP was better. Went to PHP. I had Java in my academics. I went to Java again. Then someone told that JS is the best thing again. Okay. And then I landed in JS. Once I landed in JS, I made sure that this is my technology. Okay. If I jump again, then I would only get time to jump. Right. ನನಗೆ ಹಾರ್ಲಿಕ್ಕೆ ಮಾತ್ರ ಮತ್ತೆ ಟೈಮ್ ಇರೋದು. But it was the right time, I guess. It was a fantastic time, Rakesh. For JS. 2016 JavaScript. The best thing. Or else ಈಗಲೂ ನಾನು ಟೆಕ್ನಾಲಜಿ ಬಗ್ಗೆ ಹಿಂದೆ ಹೋಗ್ತಾ ಇದ್ದೆ. So I want to tell our audience ಏನಂತ ಹೇಳಿದ್ರೆ, stick to one technology. It can be anything, but give your best and penetrate towards that. ಆ ಒಂದು ಟೆಕ್ನಾಲಜಿಯಲ್ಲಿ ನಿಮ್ಮ 100% ಕೊಡ್ಲಿಕ್ಕೆ ಅಥವಾ ಇನ್ಫಾರ್ಮೇಶನ್ ಜಾಸ್ತಿ ಗ್ರಾಸ್ಪ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. It's like you should be a jack of all, but a master of one. Yes, exactly. So one technology, you should be the expert. Yes. So you should know all. I believe ಒಂದು ಟೆಕ್ನಾಲಜಿ ಗೊತ್ತಿದ್ರೆ ನಿಮಗೆ ಇನ್ನೊಂದು ಟೆಕ್ನಾಲಜಿ 70% ಗೊತ್ತಿರುವಾಗ ಎವ್ರಿಥಿಂಗ್ ರಿಮೈನ್ಸ್ ದ ಸೇಮ್. ಬಟ್ ಸ್ವಲ್ಪ ಇಂಟರ್ನಲ್ ವರ್ಕಿಂಗ್ಸ್ ನೀವು ಸ್ವಲ್ಪ ಸಿಂಟ್ಯಾಕ್ಟಿಕಲ್ ಎಲ್ಲ ನೋಡಬೇಕಾಗುತ್ತೆ. ಬಟ್ ಮೋರ್ ದೆನ್ ದಟ್, ಬಿ ಫೋಕಸ್ಡ್ ಆನ್ ಒನ್ ಟೆಕ್ನಾಲಜಿ ಅಂತ. Okay, good. I think we have touched base on two things, right? Documentation and all the other things. So I think we'll slowly wrap it up. So one more thing which developers ಅಥವಾ learning time ಅಲ್ಲಿ miss ಮಾಡೋದು security. Oh yes. I missed that particular point. I think you can add because you were working in security, if I'm not wrong. Yes. So I believe web ಅಲ್ಲಿ security ಬರೋದು ಹೇಗೆ ಅಂತ ಹೇಳಿದ್ರೆ, one is SQL injection, right? That's the most common thing. ನಿಮ್ದು ಡೇಟಾಬೇಸ್ ಇಂದ ಡೇಟಾವನ್ನು ಹೇಗೆ ತೆಗಿತಾರೆ ಅಂತ ನೋಡುವಂತ. That is ಹ್ಯಾಕಿಂಗ್ ಅಂತ ನಾವು ನಮ್ಮದೇ ವರ್ಡಿಂಗ್ ಅಲ್ಲಿ ಕರೀತೇವೆ, ಲರ್ನರ್ಸ್ ಟು ನೋ ದಟ್. ಇನ್ನೊಂದು ನಿಮ್ಗೆ ನೋಡಬಹುದು ಎಕ್ಸೆಸಿಸ್ ಅಟ್ಯಾಕ್ ಅಂತ, ಕ್ರಾಸ್ ಒರಿಜಿನ್ ಅಟ್ಯಾಕ್ಸ್ ಬರ್ತದೆ. ನಿಮ್ಮ ಬೇರೆ ಬೇರೆ ಒರಿಜಿನ್ ಇಂದ ನಿಮ್ಮ ವೆಬ್ಸೈಟ್ ಗೆ ಅಟ್ಯಾಕ್ಸ್ ಬರ್ತದೆ. ಸೊ ಸೆಕ್ಯೂರ್ಡ್ ಆಗಿರುವಂತ ಅಪ್ಲಿಕೇಶನ್ ಬಿಲ್ಡ್ ಮಾಡೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಸಿಸ್ಟಮ್ ಆರ್ ಅನ್ ಅಪ್ಲಿಕೇಶನ್ ಶುಡ್ ಹ್ಯಾವ್ ವೆರಿ ಗುಡ್ ಅಥೆಂಟಿಕೇಶನ್ ಅಂಡ್ ಆಥರೈಸೇಷನ್ ಪವರ್. ಸೇ ಫಾರ್ ಎಕ್ಸಾಂಪಲ್, ಅಡ್ಮಿನ್ ಗೆ ಮಾತ್ರ ಆಕ್ಸೆಸ್ ಮಾಡ್ಲಿಕ್ಕೆ ಕೆಲವು ಪೇಜಸ್ ಗಳಿರುತ್ತೆ, ಅದು ನಾರ್ಮಲ್ ಯೂಸರ್ಸ್ ಗೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗಬಾರ್ದು. ಸೊ ಬ್ಯೂಟಿಫುಲಿ ಬಿಲ್ಡ್ ಆಥರೈಸೇಷನ್ ಸಿಸ್ಟಮ್ ಕೂಡ ಇಸ್ ವೆರಿ ಇಂಪಾರ್ಟೆಂಟ್. ಸೆಕ್ಯೂರ್ಡ್ ಅಪ್ಲಿಕೇಶನ್ ಹ್ಯಾಸ್ ಟು ಬಿ ಸೆಕ್ಯೂರ್ಡ್. ಅಂದ್ರೆ ಆ ಥರ್ಡ್ ಪಾರ್ಟಿಯಿಂದ ಯಾರಿಗೂ ಬಂದು ನಮ್ಮ ಡೇಟಾವನ್ನು ತೆಗೆದು ಹೋಗ್ಲಿಕ್ಕೆ ಆಗಬಾರ್ದು. ಸೊ MicroDegree ಅಲ್ಲಿ, as I told, we have 20,000 plus learners. No one from outside should come and attack. It shouldn't be able. So our system should be that strong. I think you can add more, right? Yeah, right. So rightly said. ಏನಾಗ್ತದೆ ಅಂದ್ರೆ, ನಾರ್ಮಲಿ ದೇರ್ ಆರ್ ಸಮ್ ಬೆಸ್ಟ್ ಪ್ರಾಕ್ಟಿಸಸ್ ಯು ಹ್ಯಾವ್ ಟು ಫಾಲೋ ಆಸ್ ಅ ಡೆವಲಪರ್. ಕೆಲವುದೆಲ್ಲ ಬೈ ಡಿಫಾಲ್ಟ್ ಬಂತದೆ. ಈಗ ಕಾರ್ಸ್ ಅಂತ ಹೇಳಿದ್ರಿ, ಕ್ರಾಸ್ ಒರಿಜಿನ್ ರಿಕ್ವೆಸ್ಟ್ ಅಂತ. ಸೊ ದ್ಯಾಟ್ ಇಟ್ಸ್ ಆಲ್ರೆಡಿ ಟೇಕನ್ ಕೇರ್ ಬೈ ದ ಸರ್ವರ್. Correct. But as a developer, you should take care that the naming and everything is followed. True. So those best practices normally you might miss when you are learning by yourself. True. So antado, maybe when you are building projects, True, you will get that real experience. Correct. So I think we'll talk about the hands-on experience which is required. Before that, just I want to touch base on that. ಹೊಸದಾಗಿ ಒಂದು ಡೆವಲಪರ್ ನೀವು ಡೆವಲಪ್ಮೆಂಟ್ ಮಾಡೋದು ಅಂತಿದ್ರೆ, ಸ್ವಲ್ಪ ಬೇಸಿಕ್ ಆಫ್ ಟೆಸ್ಟಿಂಗ್ ಗೊತ್ತಿದ್ರೆ ತುಂಬಾ ಒಳ್ಳೆಯದು. ರೈಟ್. I can write test on my own of my applications, right? ಈಗ say for example JavaScript world ಅಲ್ಲಿ ಬರುವವರೆಗೆ there is something called as enzyme, there is something called as Jasmine Karma ಅಂತ testing tools. So that's a unit testing framework. So I read somewhere that a good developer is also a good tester. All right. So I'm not telling you automation test ಮಾಡಬೇಕು ಅಥವಾ you should be using Cucumber ಅಥವಾ ನಿಮ್ದು ಹೊಸ ಏನೆಲ್ಲ frameworks comes under testing. Yes, you shouldn't be doing that. But a front end developer at least should be knowing how to write your own unit test. Rakesh. Interesting. Actually ನಮ್ಗೆ ಇತ್ತದು ಯೂನಿಟ್ ಟೆಸ್ಟ್ ಕವರೇಜ್ ಅಂತಾನೆ ಬರ್ತದೆ. Okay. So what happens is the whole code base ಗೆ ಎಷ್ಟು ಯೂನಿಟ್ ಟೆಸ್ಟಿಂಗ್ ಬರ್ತಿದ್ದೀರಿ ಅಂತ. That happens in corporates. Okay. So they say 50% unit testing coverage ಆಗಿದೆ, 70%. Why they do is because it is important when you rewrite the code. Yes. So ನೀವು ಈ ಸ್ಟ್ರಕ್ಚರ್ ಇಂದ ಹೊಸ ಕೋಡ್ ಬರೆಯುವಾಗ ಡಿಸೈನ್ ಪ್ಯಾಟರ್ನ್ಸ್ ಅಂತ ಕರಿತೇವೆ ಅದಕ್ಕೆ. ಎಕ್ಸಾಕ್ಟ್ಲಿ. ಸೊ ಡಿಫರೆಂಟ್ ಡಿಸೈನ್ ಪ್ಯಾಟರ್ನ್ಸ್ ಮಾಡಿದ್ರು ನಿಮ್ಮ ಕೋಡ್ ಎಕ್ಸಿಕ್ಯೂಟ್ ಆಗಬೇಕು ವಿತ್ several test cases. So unit testing becomes very important in that case. Yes. So that is where I think that is one thing. So we talked about security also. Then the last one is web developer tools. Right? The web developer tools. ಹೆಚ್ಚಿನವರಿಗೆ ನಾನು new developers when I ask, they would have learned from YouTube, but they don't know how to open Chrome tools. ಇನ್ಸ್ಪೆಕ್ಟ್ ಮಾಡ್ಲಿಕ್ಕೆ ಗೊತ್ತಿರೋದಿಲ್ಲ, ಪರ್ಫಾರ್ಮೆನ್ಸ್ ಹೇಗೆ ಚೆಕ್ ಮಾಡೋದು ಅಂತ ಗೊತ್ತಿಲ್ಲ. ಕರೆಕ್ಟ್.
ಬೇಸಿಕ್ ಲೈಟ್ ಹೌಸ್ ಅಂತ ಓಪನ್ ಮಾಡಬೇಕು ಅಥವಾ ದೋಸ್ ಥಿಂಗ್ಸ್. Yes. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಆಲ್ ದೋಸ್ ಸ್ಟಫ್. Okay, so I think I'll wrap up the thing. There's a final ask to Mani, who is like on the best JavaScript trainer and developer in Kannada. So Mani, what are the suggestions you have for a new developer who is learning by themselves? ಒಬ್ಬರೇ ಕಲಿತಿರ್ತಾರೆ, ಯೂಟ್ಯೂಬ್ ಅಲ್ಲಿ ಇರ್ಬೋದು, ಅಲ್ಲಿ ಸ್ಟಕ್ ಆಗ್ತಾರೆ, ಎರರ್ ಬರ್ತದೆ, ರೈಟ್? ವಾಟ್ ಆರ್ ದ ಬೆಸ್ಟ್ ಅಪ್ರೋಚಸ್? ಎಲ್ಲಿ ನಾನು ಹೆಲ್ಪ್ ತಗೋಬಹುದು? ಯು ಸೆಡ್ ಯು ಹ್ಯಾಡ್ ಅ ಮೆಂಟರ್, ಯು ಮೈಟ್ ಬಿ ಲಕ್ಕಿ, ಯು ವುಡ್ ಹ್ಯಾವ್ ಟ್ರೈಡ್ somewhere. So what are the suggestions you have? Super. So I would like to say that yes, as you rightly mentioned, I was lucky to have a mentor. So ನಿಮ್ಗೊಂದು ಮೆಂಟರ್ ಇದ್ರೆ you are absolutely lucky. ಏನ್ ಕ್ವಶನ್ಸ್ ಬೇಕಿದ್ರು ಕೇಳ್ಬೋದು. ಬಟ್ ಎಲ್ಲರಿಗೂ ಆ ಒಂದು ಲಕ್ ಸಿಗ್ಬೇಕು ಅಂತ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಐ ಹೈಲಿ ರೆಕಮೆಂಡ್, ನಾನು ಹೇಳಿದ್ನಲ್ಲ, ಆಸ್ ಐ ಜಾಯಿನ್ ಫ್ಯೂ ಡಿಸ್ಕಾರ್ಡ್ ಚಾನಲ್ಸ್ ಅಂತ. ಸೊ ದೇರ್ ಆರ್ ಲೈಕ್ ಪ್ಲೆಂಟಿ ಆಫ್ ಕಮ್ಯುನಿಟಿ ವಿಚ್ ಹೆಲ್ಪ್ಸ್ ಇಟ್, ರಾಕೇಶ್. ಅಂದ್ರೆ ಕಮ್ಯುನಿಟಿ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಲೈಕ್ ಮೈಂಡೆಡ್ ಪೀಪಲ್ಸ್ ಕಮಿಂಗ್ ಇನ್ ಅ ಸೇಮ್ ಪ್ಲೇಸ್. ಅಂದ್ರೆ ಈಗ ನೀವು ಡೆವಲಪರ್, ಪರ್ಸನ್ ಎಕ್ಸ್ ಇಸ್ ಆಲ್ಸೋ ಡೆವಲಪರ್, ಪರ್ಸನ್ ವೈ ಇಸ್ ಆಲ್ಸೋ ಡೆವಲಪರ್. ಆ ಎಕ್ಸ್ ಅಂಡ್ ವೈ ಒಂದೇ ಜಾಗಕ್ಕೆ ಬರೋದಕ್ಕೆ ಕಮ್ಯುನಿಟಿ ಅಂತ ಕರೀತಾರೆ. ಸೊ ದೇರ್ ಆರ್ ಮೆನಿ ಆನ್ಲೈನ್ ಕಮ್ಯುನಿಟೀಸ್ ಅಂಡ್ ಹೆವಿಲಿ ಐ ಥಿಂಕ್ ಇನ್ ಟೆಲಿಗ್ರಾಮ್ ಅಂಡ್ ಡಿಸ್ಕಾರ್ಡ್ ಚಾನಲ್ ಅಲ್ಲಿ ತುಂಬಾ ಕಮ್ಯುನಿಟೀಸ್ ಇದೆ. ಅಂಡ್ ವಿ ಅಟ್ MicroDegree is also having a good amount of very good, like more than 8,000 plus people ಇರುವಂತ ಒಂದು ಕಮ್ಯುನಿಟಿ ಇದೆ ನಮ್ದು ಟೆಲಿಗ್ರಾಮ್ ಅಲ್ಲಿ. ಸೊ ಐ ಹೈಲಿ ರೆಕಮೆಂಡ್ ಅವರ್ ಲರ್ನರ್ಸ್ ಟು ಕಮ್ ದರ್, ಬಿಕಾಸ್ ಡೈಲಿ ಬೇಸಿಸ್ ಅಲ್ಲಿ ನಾವು ಎಷ್ಟೋ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡೋದು ಅಲ್ಲೇ ನೋಡಿದ್ದೇವೆ. ಅಂದ್ರೆ ಪಿಯರ್ಸ್ ಟು ಪಿಯರ್ ಲರ್ನಿಂಗ್ ಅಂತ. ಈಗ ಸೇ ಫಾರ್ ಎಕ್ಸಾಂಪಲ್ Rakesh has any like doubts while learning Python, ಅವರ ಡೌಟ್ಸ್ ಅನ್ನು ಅಲ್ಲಿ ಹೋಗಿ ಹಾಕ್ತಾರೆ and I come and solve or that, or else any students can also do that, because everyone is learning together. Everyone is learning, and when you feel that, see the main problem of a developer ಏನಂತ ಗೊತ್ತುಂಟಾ? ಇಂಪೋಸ್ಟರ್ ಸಿಂಡ್ರೋಮ್. ನನಗೆ ಗೊತ್ತಿಲ್ಲ ಬರುವಂತ ಫೀಲ್. So they are not understanding that the other person is also going through the same problem. So same problem ಇರುವವರು ಒಂದೇ ಗ್ರೂಪಿಗೆ ಬಂದು ಕಂಬೈನ್ ಆಗಿ ಕಲಿಯುವಾಗ the amount of effectiveness is significantly higher, Rakesh. Okay. So I highly recommend all of our learners to come to our Telegram group. I think description ಅಲ್ಲಿ ಹಾಕಬಹುದು ನಾವು. You can just join there and you can just explore what's happening there. 25 plus different courses ಮಾಡುವವರು ಇದ್ದಾರೆ ಆ ಪ್ಲಾಟ್ಫಾರ್ಮ್ ಅಲ್ಲಿ, including web development, including AWS, including Python, or anything for that matter. So ಆದಷ್ಟು ಅದರ ಯುಟಿಲೈಸೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. And we have a YouTube channel, right? And we have more than 500-600 plus videos. And ಅದರಲ್ಲಿ ಕೊಡಬೇಕು ಅಂತಿದ್ರೆ ನಿಮ್ಗೆ ಆದಷ್ಟು ಇನ್ಫಾರ್ಮೇಶನ್ಸ್ ಅನ್ನು ಪಡ್ಕೊಳ್ಬಹುದು. ಬಟ್ ಕಮ್ಯುನಿಟಿ ಪ್ಲೀಸ್ ಡೋಂಟ್ ಮಿಸ್. ಹೌದು, ಕಮ್ಯುನಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ನಮ್ಮ MicroDegree ನಿಮಗೆ ಕನ್ನಡದಲ್ಲಿ ಕಲಿಬೇಕಿದ್ರೆ ಯು ಕ್ಯಾನ್ ಕಮ್ ಅಂಡ್ ಜಾಯ್ನ್. ಅದರ್ವೈಸ್ ಅಟ್ ಲೀಸ್ಟ್ ಯು ಕ್ಯಾನ್ ಗೂಗಲ್ ಪೈಥಾನ್ ಕಮ್ಯುನಿಟಿ ರೆಡಿಟ್ ಅಥವಾ ಪೈಥಾನ್ ಕಮ್ಯುನಿಟಿ ಲಿಂಕ್ಡ್ಇನ್ ಅಂತ ಕೊಟ್ರೆ ಯು ಹ್ಯಾವ್ ಮಲ್ಟಿಪಲ್ ಗ್ರೂಪ್ಸ್. ಯು ಕ್ಯಾನ್ ಜಾಯಿನ್ ದೇರ್. ಇಟ್ಸ್ ಅ ಗ್ಲೋಬಲ್ ಗ್ರೂಪ್ಸ್ ಎಲ್ಲ ಇರ್ತದೆ. ಸೊ ಯು ಕ್ಯಾನ್ ಗೋ ಅಂಡ್ ಆಸ್ಕ್. ಕನ್ನಡದಲ್ಲಿ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಿದ್ರೆ ಟೆಕ್ನಿಕಲ್ ಆಗಿ ಯು ಕ್ಯಾನ್ ಜಾಯಿನ್ ಅವರ್ ಟೆಲಿಗ್ರಾಮ್ ಕಮ್ಯುನಿಟಿ. ನಮ್ಮಲ್ಲಿ we have people who work in Adobe, Microsoft, Google, ellaru aa group alli irtare. So they will help you with their experience and everything. Okay, I think we have covered a lot of points, right? We started. I don't want to drag this video to like half an hour stuff. Sure. So kadime time alli ಆದಷ್ಟು information ಕೊಡ್ಲಿಕ್ಕೆ ಪ್ರಯತ್ನವನ್ನು ಪಟ್ವಿ ನಾವು. So thank you so much, Rakesh. Yeah, thank you, Mani. Thanks for joining. We'll come back with another interesting topic. Thanks. I would like you people to comment what is the next topic you want us to discuss. Andre we need not think about the topic. I want topics from your end, so that our topic ಮೇಲೆ ನಮಗೆ further ಆಗಿರುವ we can discuss our experience. Yes, our experience and discuss. So really I believe that this session was helpful for you. A discussion was helpful for you. He is very much a senior campaigner sitting in front of me. Mr. Rakesh has worked in varieties of big companies, so big tech industries ಅಲ್ಲಿ work ಮಾಡಿದವರು, and I got a very small or ample amount of experience in working in IT too. So ಏನಾದ್ರು questions ಇದ್ರೆ feel free to drop in the comment section, and at the same time next topic ಗೋಸ್ಕರ wait ಮಾಡ್ತಿದ್ದೇವೆ. Okay, thank you Thank you guys.